ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಫುಲ್ ವ್ಲಾಗ್ದು ಮಿನಿ ವ್ಲಾಗ್ನ ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇವತ್ತಿಗೆ ಪಾಪಗೆ ಕರೆಕ್ಟಾಗಿ 13 ದಿವಸ ಆಗುತ್ತೆ. ನಾವು ಪಾಪನ ಚೆಕಪ್ಗೆ ಕರ್ಕೊಂಡು ಹೋಗಬೇಕಾಗಿದ್ದು 1 ಮಂತಿಗೆ. ಅದಾದಮೇಲೆ ನಾವು 1.5 ತಿಂಗಳು ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗಬೇಕಿತ್ತು. ಬಟ್ ಮುಂಚೆನೇ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ನನ್ನ ಮಗಂದು ಡೆಲಿವರಿ ಆಗಿದ್ದು BGSMCH ಹಾಸ್ಪಿಟಲಲ್ಲಿ ಅಲ್ವಾ. ಆ ಹಾಸ್ಪಿಟಲಲ್ಲಿ ಇವತ್ತು ಸ್ವಾಮೀಜಿಗಳ ಪಟ್ಟಾಭಿಷೇಕ ಇದೆ ಅಂತ ಅಂದ್ಬಿಟ್ಟು ಆ ಹಾಸ್ಪಿಟಲಲ್ಲಿ ಹುಟ್ಟಿದಂಥ ಮಕ್ಕಳಿಗೆ, ಅಂದರೆ ಡೆಲಿವರಿ ಆಗಿರ್ತದಲ್ವ ಆ ತಾಯಂದ್ರಿಗೆ ಮತ್ತು ಹುಟ್ಟಿರೋವಂಥ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡ್ಕೊಂಡಿದ್ರು. ನಮಗೆ ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದು ನನ್ನ ಹಸ್ಬೆಂಡ್ ಅವರ ರಿಲೇಷನ್ ಒಬ್ಬರು ಇದೇ ಹಾಸ್ಪಿಟಲಲ್ಲಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ನಾಳೆ ಪ್ರೋಗ್ರಾಮ್ ಇದೆ ಅನ್ನೋ ಹಾಗೆಯೇ ಇವತ್ತು ಇನ್ವೈಟ್ ಮಾಡಿದರು. ಆ್ಯಂಡ್ ನಮಗೆ ಗ್ರೂಪಲ್ಲೂ SMS ಬಂದಿತ್ತು. ಬಟ್ ಪ್ರೋಗ್ರಾಮ್ ಇವತ್ತಿದೆ ಅಂದರೆ ಇವತ್ತು ಮಾರ್ನಿಂಗ್ಗೆ ಅದು SMS ಬಂದಿತ್ತು. ಅದಕ್ಕೂ ಮುಂಚೆನೇ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಅಂದರೆ ರಿಲೇಷನ್ ಆಗಬೇಕು ಅವರು ನಮಗೆ ಇನ್ವೈಟ್ ಮಾಡಿದ್ರು, ಬನ್ನಿ ನಾಳೆ ಪಾಪನ ಕರ್ಕೊಂಡು ಹಾಸ್ಪಿಟಲ್ಗೆ ಅಂತ. ಸೊ ಹಾಗಾಗ್ಬಿಟ್ಟು ನಾವಿಲ್ಲಿ ರೂಪತಿ ಅವ್ರ ಜೊತೆನೇ ಹೋಗ್ತಾ ಇದ್ವಿ. ಹೇಗಿದ್ರು ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ. ರೂಪತ್ತೆ ಮತ್ತು ನಮ್ಮ ಮಾವ ಇಬ್ರಿಗೂ ಅಂತ್ವೇ ಅಲ್ಲೇ ಒಂದು ಚಿಕ್ಕದು ಫಂಕ್ಷನ್ ಇತ್ತು. ಸೊ ನಾವು ಹೋಗ್ತಿದ್ದೀವಲ್ಲ, ಅಲ್ಲೇ ನಿಮಗೂ ಡ್ರಾಪ್ ಮಾಡಿ ಹೋಗ್ತೀವಿ, ಬರುವಾಗ ಆ ಕಡೆಯಿಂದ ಕ್ಯಾಬ್ ಮಾಡ್ಕೊಂಡು ಬಂದರೆ ಆಗುತ್ತೆ ಅಂದ್ಬಿಟ್ಟು ಹೇಳಿಬಿಟ್ಟು ಅವರು ನಮಗೆ ಪಿಕಪ್ ಮಾಡಿಕೊಂಡ್ರು ಮನೆಯಿಂದ. ಏನಪ್ಪ ಅಂತಂದರೆ ನಾವು ನಾರ್ಮಲ್ಲಾಗಿ ಮನೇಲಿ 1 ವಾರ 15 ದಿವಸ ತಿಂಗಳು ಇದ್ರೂ ಏನೂ ಅನ್ಸೋದಿಲ್ಲ. ಈಗ ಬಾಣಂತಿ ಆಗಿರೋದ್ರಿಂದ ಪಾಪುನ ಮನೇಲಿ ಒಂದು 4 ಗೋಡೆಗಳ ಮಧ್ಯೆ ನೋಡ್ಕೋತಾ ಇರೋದ್ರಿಂದ ಯಾವಾಗ ಹೊರಗಡೆ ಹೋಗ್ತೀವಿ, ಯಾವಾಗ ಹೊರಗಡೆ ಪ್ರಪಂಚ ನೋಡ್ತೀವಿ ಅಂತ ಅನಿಸ್ಬಿಟ್ಟಿದೆ ನನಗಂತೂ ಒಂದು 10 ದಿವಸಕ್ಕೇನೆ. ಬಿಕಾಸ್ ಹಾಸ್ಪಿಟಲಲ್ಲೇ ಒಂದು 4 ಡೇಸ್ ಇದ್ಬಿಟ್ಟು ಬಂದ್ವಿ. ಮನೇಲಿ ಒಂದು 10 ದಿವಸ ಆಗಿರೋದು ಟೈಮು ಇದ್ದು. ಫಸ್ಟೆಲ್ಲ ಈ ವ್ಲಾಗಿಗೋಸ್ಕರ ಎಲ್ಲ ಓಡಾಡಿ ಮನೆಯಿಂದ ಈಚೆ ಈ ಥರ ಎಲ್ಲ ಆ್ಯಕ್ಟಿವ್ ಆಗಿದ್ದು. ಇವಾಗ ಮನೇಲಿರೋದಕ್ಕೆ ಏನೋ ಒಂಥರ ಲೋನ್ಲಿನೆಸ್ ಸಖತ್ತು ಫೀಲ್ ಆಗ್ತಾಯಿತ್ತು. ಸೊ ಹೊರಗಡೆನೂ ಹೋದಂಗೆ ಆಗುತ್ತೆ. ಆ್ಯಂಡ್ ಪ್ರೋಗ್ರಾಮ್ ಏನಿರುತ್ತೆ ನೋಡಿಕೊಂಡು, ಆ್ಯಂಡ್ ಇವತ್ತು ಬೇಬಿ ಚೆಕಪ್ ಅಂದರೆ ಮಕ್ಳುಗಳಿಗೂ ಕೂಡ ಚೆಕಪ್ ಇದೆ ಅಂತ ಹೇಳಿದ್ರಲ್ವ. ಸೊ ಅದಕ್ಕೆ ಚೆಕಪ್ನು ಮಾಡಿಸ್ಕೊಂಡು ಬಂದರೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಬಾಣಂತಿಯರು ತುಂಬ ಅಂದರೆ ತುಂಬಾ ಕನ್ಫ್ಯೂಷನ್ಸಲ್ಲಿ ಇರ್ತೀವಿ. ಡಾಕ್ಟರ್ ಹೇಳಿದ್ದ ಥರ ನಾವು ಮಗುನ ನೋಡ್ಕೊಬೇಕಾ, ಅಥವಾ ನಮ್ಮ ಮನೇಲಿರೋವಂಥ ದೊಡ್ಡವ್ರು ಹೇಳಿದ ಥರ ಮಗುನ ನೋಡ್ಕೊಬೇಕಾ. ಅಂದರೆ ಈ ಊಟ ತಿಂಡಿ ವಿಷಯದಲ್ಲಿ ಕೆಲವೊಬ್ರು ಅದು ತಿನ್ನಬೇಕು ತಿನ್ನಬಾರ್ದು ಅಂತಾರೆ. ಬಟ್ ಡಾಕ್ಟರ್ಸ್ ಎಲ್ಲ ತಿನ್ಬೋದು ಅಂತಾರೆ. ಯಾವ ಥರ ಏನು ನಾವು ನಮ್ಮದು ಫುಡ್ಡು ರೋಟೀನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ ಮೇಲೆ ಅಲ್ಲೊಬ್ಬರು ಸ್ಪೀಚ್ ಕೊಡ್ತಾಯಿದ್ರು. ಅವರು ಸೀನಿಯರ್ ಡಾಕ್ಟರ್ ಅಂತೆ, ಲೇಡಿ ಡಾಕ್ಟರು. ಎಷ್ಟು ಚೆನ್ನಾಗಿ ಹೇಳಿದ್ರು ಬಾಣಂತಿಯರಿಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗಿರಬೇಕು, ಮಗುನ ಹೇಗೆ ಟೇಕ್ ಕೇರ್ ಮಾಡಬೇಕು ಅಂತ. ಸೊ ನಾನು ಕೇಳ್ತಾ ಇದ್ದರೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಹೇಳ್ತಾರೋ ಅಂತ ತುಂಬ ಕೇಳ್ಕೊಂಡೇ ಇದ್ದೆ. ಬಿಕಾಸ್ ನಾವು ಈ ರೀಲ್ಸಲ್ಲಿ ನೋಡಿ ಅಥವಾ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಇರೋಂಥ ದೊಡ್ಡವ್ರು ಹೇಳಿದಾಗ ಕೇಳಿ ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಒನ್ಸ್ ಈ ರೀತಿ ಮೀಟಿಂಗಲ್ಲಿ ಅಥವಾ ನಮ್ಮ ಡಾಕ್ಟರ್ ನಮಗೆ ಸಜೆಷನ್ ಮಾಡಿದಾಗ ಹೌದು ಇದೇ ಸರಿ ಅಂತ ಅನಿಸುತ್ತೆ. ಸೊ ನನಗೆ ಈ ಮೀಟಿಂಗಲ್ಲಿ ಆ ಡಾಕ್ಟರ್ಸ್ ಎಷ್ಟು ಸಜೆಷನ್ ಕೊಟ್ಟರಲ್ವ, ಯಾವುದೆಲ್ಲ ತಗೋಬೇಕು ತಗೋಬಾರ್ದು, ಬಾಣಂತಿಯರು ಮಗುಗೆ ಹೇಗಾಗುತ್ತೆ ನಾವು ಅದನ್ನೆಲ್ಲ ತಿಂದರೆ ಹಾಗಿದ್ರೆ ಅಂತ. ಸೊ ಅದು ನನಗೆ ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು. ಈ ಪ್ರೋಗ್ರಾಮ್ನ ಹಾಸ್ಪಿಟಲ್ ಗ್ರೌಂಡ್ ಫ್ಲೋರಲ್ಲೇ ಅರೇಂಜ್ ಮಾಡಿದ್ರು. ನಾವು ಹೋಗೋಷ್ಟಲ್ಲಾಗಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 1 ಅವರ್ ಮೇಲೆ ಆಗೋಗ್ಬಿಟ್ಟಿತ್ತು. ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಇವರೇ ನನ್ನ ಹಸ್ಬೆಂಡ್ ಅವರ ರಿಲೇಷನು. ಅವರು ಇದೇ ಹಾಸ್ಪಿಟಲಲ್ಲಿ ತುಂಬ ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆವಾಗಲೇ ಹೇಳಿದ್ನಲ್ಲ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅಂತ. ಸೊ ನಾವು ಅಲ್ಲಿಗೆ ಹೋಗಿ ಅವ್ರಿಗೆ ಕಾಲ್ ಮಾಡಿದ್ವಿ. ಸೊ ಅವ್ರು ಕಾಲ್ ಮಾಡಿದ ತಕ್ಷಣ ಬಂದು ಮಾತಾಡಿಸ್ತಾ ಇದ್ರು. ಅವರು ಮನೆ ವಿಷಯ ಇರ್ತಲ್ಲ, ಅಂದರೆ ನನ್ನ ಹಸ್ಬೆಂಡ್ದು ಆ್ಯಂಡ್ ಅವರು ಒಂದೇ ರಿಲೇಷನ್ ಆಗಿರೋದ್ರಿಂದ ಕೆಲವೊಂದು ಮನೆಗಳ ವಿಷಯನ ಮಾತಾಡ್ತಾಯಿದ್ರು. ನಾನು ನನ್ನ ಪಾಡಿಗೆ ನಾನು ಅವ್ರೇನು ಸ್ಪೀಚ್ ಕೊಡ್ತಿದ್ದಾರಲ್ವ ಅದನ್ನು ಕೇಳ್ಕೊಂಡು ಸುಮ್ಮನೆ ಕೂತಿದ್ದೆ. ಪಾಪು ಇನ್ನೂ ಮಲ್ಕೊಂಡಿದ್ದ. ಸ್ನಾನ ಮಾಡಿಸಿ ಜಸ್ಟ್ ಅವನಿಗೆ ಬಟ್ಟೆ ಹಾಕೊಂಡು ಹಾಗೆ ಕರ್ಕೊಂಡೋಗಿದ್ದೆ. ಅವನು ಆ ಪ್ರೋಗ್ರಾಮ್ ಮುಗಿದು ನಾವು ಮನೆಗೆ ಬರೋವರೆಗೂ ಎದ್ದೊಳ್ಳೆ ಇಲ್ಲ, ಫುಲ್ಲು ನಿದ್ದೆಗುಮ್ಮ. ಅವನಂತೂ ನಿದ್ದೆ ಮಾಡ್ತಾನೆ ಇದ್ದ. ಆ್ಯಂಡ್ ನನಗೆ ಇನ್ನೊಂದು ಏನು ಖುಷಿಯಾಗಿದ್ದು ಅಂದರೆ ಆ ಪ್ರೋಗ್ರಾಮ್ಗೆ ಎಷ್ಟು ಜನ ಮಕ್ಕಳು ಬಂದಿದ್ರು ಅಂದರೆ ಯಪ್ಪ, ತುಂಬ ವೆರೈಟಿ ಡಿಸೈನ್ ಮಕ್ಕಳುಗಳೆಲ್ಲ ಬಂದಿದ್ದು. ತುಂಬ ಕ್ಯೂಟ್, ತುಂಬ ಅಂದರೆ ತುಂಬಾ ಒಂದು ದಪ್ಪಗಿರೋ ಮಕ್ಕಳು, ಸಣ್ಣಗಿರೋ ಮಕ್ಕಳು, ಕಲರ್ ಇರೋ ಮಕ್ಕಳು, ಕಲರ್ ಇಲ್ಲದೆ ಇರೋದು, ತುಂಬ ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು, ಆಗ್ತಾನೆ ಹುಟ್ಟಿರೋ ಮಕ್ಕಳುಗಳು. ಇನ್ನೂ 1 ವೀಕ್ ಆಗಿರ್ತಿತ್ತು ಹುಟ್ಟಿ, ಆಗ್ತಾನೆ ನೆನ್ನೆ ಡಿಸ್ಚಾರ್ಜ್ ಆಯಿತು ನಮ್ಮದು, ಮತ್ತೆ ಇವತ್ತು ಬಂದಿದ್ದೀವಿ ಅಂತ ಎಲ್ಲ ಕರ್ಕೊಂಬಂದಿದ್ರು. ನನಗಂತೂ ಎಷ್ಟೊಂದು ಮಕ್ಕಳು ಬಂದಿದ್ದಾವಲ್ವ, ಎಷ್ಟೊಂದು ವೆರೈಟಿ ಮಕ್ಕಳಿದ್ದಾವೆ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ನೋಡಿದೆ ಮಕ್ಳುಗಳನ್ನಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಡೆಲಿವರಿ ಮಾಡಿ ಡಾಕ್ಟರ್ ಟೀಮ್ಸ್ಗಳು ಕೂಡ ನೋಡಿದೆ ಇವತ್ತು. ಆ ಡಾಕ್ಟರ್ಗಳು ಅಂದರೆ ದಿವ್ಯಾ ಡಾಕ್ಟರ್ ಇದ್ರಲ್ಲ, ಆ ಟೀಮ್ ಅವ್ರು ಕೂಡ ಈ ಪ್ರೋಗ್ರಾಮಲ್ಲಿ ಅಟೆಂಡ್ ಆಗಿದ್ರು. ಸೊ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು.
ನೆಕ್ಸ್ಟ್ ಈ ಪ್ರೋಗ್ರಾಮ್ಗೆ ತಾಯಂದ್ರನ್ನ ಮತ್ತು ಮಕ್ಕಳನ್ನ ಕರ್ತಿದ್ದ ಉದ್ದೇಶ ಏನಪ್ಪ ಅಂತ ಅಂದರೆ ಆ ಮಕ್ಳಿಗೋಸ್ಕರ ಒಂದು ಕಿಟ್ನ ಕೊಡ್ತಾಯಿದ್ರು. ನೀವು ಇವಾಗ ಅಲ್ಲಿ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ವ ಅದು ಒಂದು ಕಿಟ್ನ ಕೊಡ್ತಾಯಿದ್ರು ಎಲ್ಲ ಅಮ್ಮಂದ್ರಿಗೆ ಮತ್ತು ಮಕ್ಳುಗಳಿಗೆ. ಸೊ ಅದಕ್ಕೋಸ್ಕರ ಎಲ್ಲ ಡೆಲಿವರಿ ಆಗಿರೋವಂಥ ಅಮ್ಮಂದ್ರನ್ನು ಕೂಡ ಇನ್ವೈಟ್ ಮಾಡಿದ್ರು. ಈಗಷ್ಟೇ ಡೆಲಿವರಿ ಅಥವಾ 1 ತಿಂಗಳು 5 ತಿಂಗಳು 6 ತಿಂಗಳು ಆಗಿದೆ ಅನ್ನೋ ಥರ ಇಲ್ಲ. ಈ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದ್ದಾಗಿಂದನೂ ಯಾರಿಗೆಲ್ಲ ಈ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿತ್ತಲ್ಲ ಅವರೆಲ್ಲರಿಗೂ ಕೂಡ ಇನ್ವೈಟ್ ಮಾಡಿದ್ರಂತೆ. ಸೊ ತುಂಬ ಜನ ಬಂದಿದ್ರು. ಅದರಲ್ಲೂ ನನಗಂತೂ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಇಷ್ಟು ಬೇಗ ರಿಕವರ್ ಆಗ್ತೀನಿ, ಇಷ್ಟು ಬೇಗ ಕುತ್ಕೊಂಡು ಅಥವಾ ಎಲ್ಗಾತ್ರ ಓಡಾಡೋ ಥರ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಬೇಗ ರಿಕವರಿ ಆದೆ ಅಂತ ಅನಿಸುತ್ತೆ. ನನ್ನ ಹಿಂದಿನ ಅಂದರೆ ಫಸ್ಟ್ ಡೆಲಿವರಿಗೆ ಹೋಲಿಸ್ಕೊಂಡ್ರೆ ನನಗೆ ಪೆಕ್ಕುಮ ಡೆಲಿವರಿಲಿ ಆಲ್ಮೋಸ್ಟ್ 1.5 ತಿಂಗಳವರೆಗೂ ನನಗೆ ಎದ್ದು ಬೆಡ್ ಮೇಲೆ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ. ತುಂಬ ಅಂದರೆ ತುಂಬಾ ಪೇನ್ ಇತ್ತು, ಸ್ವಿಚರ್ ಪೇನ್ ಅಂತೂ. ಸೊ ಅವಾಗಿನ ಟೈಮ್ಗೆ ಹೋಲಿಸ್ಕೊಂಡ್ರೆ ಈ ಟೈಮ್ ನನ್ನ ಮಗ ಹುಟ್ಟಿದ ಟೈಮಲ್ಲಿ ಸ್ವಲ್ಪ ಮೆಡಿಸಿನ್ ಪವರಿಂದ ಆ್ಯಂಡ್ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಗಳ ಪವರಿಂದ ನಾನು ಬೇಗನೆ ರಿಕವರ್ ಆದೆ ಅಂತ ಹೇಳ್ಬೋದು. ಆ್ಯಂಡ್ ಮಡಿಲು ಕಾರ್ಯಕ್ರಮದ್ದು ಒಂದು ಬ್ಯಾನರ್ ಥರ ಹಾಕಿದ್ರು. ಅಲ್ಲಿ ತುಂಬ ಜನ ಮಕ್ಕಳು ಮತ್ತು ಪೇರೆಂಟ್ಸ್ಗಳು ನಿಂತ್ಕೊಂಡು ಫೋಟೋ ಎಲ್ಲ ತಗೋತಾ ಇದ್ರಲ್ಲ. ಸೊ ನಾವು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮಗೆ ಇನ್ವೈಟ್ ಮಾಡಿದ್ರಲ್ಲ ನನ್ನ ಹಸ್ಬೆಂಡ್ ಅವರ ರಿಲೇಷನ್, ಅವ್ರಿಗೆ ಕೊಟ್ಬಿಟ್ಟು ವಿಡಿಯೋ ಮಾಡಿಸ್ಕೊಂಡ್ವಿ. ಆ್ಯಂಡ್ ಇದ್ರ ನಡುವೆ ನನಗೆ 2 ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ಸಿದ್ರು. ಒಬ್ಬರು ಹಳಬ್ರು ಆಲ್ರೆಡಿ ನನಗೆ ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗುವಾಗೆಲ್ಲ ತುಂಬ ಸತಿ ಸಿಗೋರು. ಅವ್ರಿಗೆ 2.5 months ಬೇಬಿ ಇತ್ತು. ಸೊ ಅವರು ಮಾತಾಡ್ಸಿದ್ರು. ಫಸ್ಟ್ ಬೇಬಿ ಅವ್ರಿಗೆ ಹೆಣ್ಪಾಪು ಇತ್ತು, ಆ್ಯಂಡ್ ಸೆಕೆಂಡ್ ಬೇಬಿ ಕೂಡ ಹೆಣ್ಪಾಪುನೇ ಆಗಿದೆ. ಅವ್ರಿಗೆ ತುಂಬ ಖುಷಿ ಇತ್ತು ಹೆಣ್ಪಾಪು ಆಗಿರೋದಕ್ಕೆ. ಅವರು ಮಾತಾಡ್ಸಿದ್ರು. ಇನ್ನೊಬ್ಬರು ಬಂದುಬಿಟ್ಟು ರೀಸೆಂಟಾಗಿ ಆಗಲೇ ಹೇಳೋದ್ನಲ್ಲ, ನಾವು ನಿನ್ನೆ ತಾನೇ ಡಿಸ್ಚಾರ್ಜ್ ಆಗಿದ್ವಿ, ಮತ್ತೆ ಇವತ್ತು ಬಂದಿದ್ದೀವಿ, ಪ್ರೋಗ್ರಾಮ್ ಇದೆ ಅಂತ ಕರೆದಿದ್ದಕ್ಕೆ ನನಗೆ ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಸೊ ಬಂದೆ, ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಅವರೊಬ್ಬರು ನನಗೆ ಡೈರೆಕ್ಟಾಗಿ ಕೇಳಿದ್ರು, ಯಾಕೆ ನಾನು ಮಾತಾಡ್ಸಿರೋದು ನೀವು ವಿಡಿಯೋ ಮಾಡ್ಕೋತಾ ಇಲ್ಲ ಅಂತ. ಪಾಪು ನನ್ನ ಹಸ್ಬೆಂಡ್ ಕೈಲೇ ಇದ್ದ, ನಾನು ಅವ್ರದ್ದೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದೆ ಅಲ್ವಾ. ಇನ್ನು ನಾನು ಮಾತಾಡೋದು ಯಾರು ವಿಡಿಯೋ ಮಾಡ್ಕೋತಾರೆ. ಆ್ಯಂಡ್ ನನ್ನ ಹಸ್ಬೆಂಡು ಮತ್ತು ಅವರ ರಿಲೇಷನ್ ಇದ್ರಲ್ಲ ಅವರಿಬ್ಬರು ಮಾತಾಡಬೇಕಾದ್ರೆ ಪಕ್ಕದಲ್ಲೇ ಕುತ್ಕೊಂಡು ಇವರು ಮಾತಾಡ್ಸಿದ್ರು. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಕೊಂಡು, ಇಲ್ಲ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಬಿಡಿ ನಿಮ್ಮ ಬಗ್ಗೆ ಅಂತ ಹೇಳಿದೆ. ಸೊ ಅವ್ರು ನಗ್ಬಿಟ್ಟು ಸುಮ್ಮನೆ ಆಗೋದ್ರು. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಕಿಟ್ಟೆಲ್ಲ ಈಸ್ಕೊಂಡ್ವಿ. ಅದಾದಮೇಲೆ ಫಸ್ಟ್ ಫ್ಲೋರಲ್ಲಿ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದ್ರು ಹಾಸ್ಪಿಟಲಲ್ಲಿ. ಸೊ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆ ಮಾರ್ನಿಂಗ್ ಬರಬೇಕಾದ್ರೆ ಟಿಫನ್ ಮಾಡ್ಕೊಂಡೇ ಬಂದಿದ್ವಿ. ಇವಾಗ ಇನ್ನು 13 ದಿವಸದ ಬಾಣ್ತಿ ಅಂತಂದರೆ ಮನೇಲಿ ಏನೆಲ್ಲ ಊಟ ಕೊಡ್ತಾರೆ ಅಂತ ಗೊತ್ತಲ್ವಾ. ಇಲ್ಲಿ ಸ್ವೀಟು ಮತ್ತು ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ಏನೋ ಮಾಡಿದರು. ಬಟ್ ನಾನು ಬರೀ ಬಿಸಿಬೇಳೆ ಭಾತು ಅಷ್ಟೇ ತಿಂದೆ, ಸ್ವೀಟ್ ಏನೂ ತಿನ್ನಲಿಲ್ಲ. ಆ್ಯಂಡ್ ಮೊಸರನ್ನೂ ಕೂಡ ತಿನ್ನಲಿಲ್ಲ. ಮತ್ತು ಗೊತ್ತಾದರೆ ಸರಿಯಾಗಲ್ಲ. ಗೊತ್ತಾದರೆ ಅನ್ನೋದಕ್ಕಿಂತ ಪಾಪಗೆ ಏನಾದರೂ ಎಫೆಕ್ಟ್ ಆಗ್ಬೋದು. ಮಿನಿಮಮ್ 1 ಮಂತ್ ಆದ್ರೂ ನಾವು ಫುಡ್ಡಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಇರಬೇಕು ಅಂತಂದ್ಬಿಟ್ಟು ನಾನು ಅಷ್ಟೇ ತಿಂದೆ. ಬಿಸಿಬೇಳೆ ಭಾತು ತಿಂದಿದ್ದಕ್ಕೂ ನಾನು ಏನೋ ಒಂಥರ ತುಂಬ ಖುಷಿ. ಆವಾಗಿಂದ ಬರೀ ಸಪ್ಪೆ ಊಟ ಎಲ್ಲ ಕೊಡ್ತಿದ್ರಲ್ಲ. ಸೊ ಹಾಗಾಗಿ ಖುಷಿಯಿಂದ ಇಷ್ಟಪಟ್ಟೆ ತಿನ್ಕೊಂಡೆ. ಪಾಪನ ನನ್ನ ಕೈಲಿ ಕೊಟ್ಬಿಟ್ಟು ಊಟ ಹಾಕಿಸ್ಕೊಂಬರೋಕ್ಕೆ ಹೋದರು ನನ್ನ ಹಸ್ಬೆಂಡು. ಆ್ಯಂಡ್ ನಾನು ಎಷ್ಟೊಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಯಾವ ಹಾಸ್ಪಿಟಲ್ಲು ಎಲ್ಲಿ ಬರುತ್ತೆ ಏನು ಎತ್ತ ಅಂತ ಎಲ್ಲ. ಬಟ್ ಸ್ಟಿಲ್ ತುಂಬ ಜನ ಕೇಳ್ತಿರ್ತೀರಾ, ಆ ವಿಡಿಯೋನ ಫುಲ್ ನೋಡೋದೇ ಇಲ್ಲ ನೀವು. ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡ್ತೀರಾ ಯಾವ ಹಾಸ್ಪಿಟಲ್ಲು ಎಲ್ಲಿ ಬರುತ್ತೆ ಹೇಳಿ, ನಾರ್ಮಲ್ ಡೆಲಿವರಿಗೆ ಎಷ್ಟು ಅಮೌಂಟ್ ಆಗುತ್ತೆ, ಸಿ ಸೆಕ್ಷನ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ನಾನು ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಲ್ರೆಡಿ ನನ್ನ ನಾರ್ಮಲ್ ಡೆಲಿವರಿ ಅಂದ್ಬಿಟ್ಟು ಒಂದು ವೀಡಿಯೋನ ಹಾಕಿದ್ದೀನಿ, ನನ್ನ ಮಗ ಹುಟ್ಟಿದ ಡೆಲಿವರಿ ವ್ಲಾಗು. ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಎಷ್ಟು ಖರ್ಚಾಯಿತು, ಎಷ್ಟು ದಿವಸ ಇದ್ವಿ, ಪ್ರತಿಯೊಂದನ್ನು ಹೇಳಿದ್ದೀನಿ. ಬಟ್ ಸ್ಟಿಲ್ ವಿಡಿಯೋ ಫುಲ್ ನೋಡೋದಿಲ್ಲ ಕೆಲವರು, ಬರೀ ಕಮೆಂಟ್ ಮಾಡ್ತಾರೆ. ಆದರೂ ಕೂಡ ಈ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೀನಿ. ಈ ಹಾಸ್ಪಿಟಲ್ ನೇಮ್ ಬಂದ್ಬಿಟ್ಟು BGS MCH ಹಾಸ್ಪಿಟಲ್ ನಗರೂರು ಅಂತ. ಬಟ್ ನಗರೂರು ಯಾರಿಗೂ ಗೊತ್ತಾಗಲ್ವಲ್ಲ, ಹಾಗಾಗಿ ನಾನು ನೆಲಮಂಗಲ ಅಂತ ಹೇಳ್ತೀನಿ. ನೀವು BGS MCH ಹಾಸ್ಪಿಟಲ್ ನೆಲಮಂಗಲ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ, ಮ್ಯಾಪು. ಸೊ ಆರಾಮ್ಸೆ ಹಾಸ್ಪಿಟಲ್ಗೆ ರೀಚ್ ಆಗ್ಬೋದು. ಆ್ಯಂಡ್ ಇಲ್ಲಿ ನಾರ್ಮಲ್ ಸಿ ಸೆಕ್ಷನ್ ಎಲ್ಲ ಕ್ರಿಟಿಕಲ್ ಕಂಡೀಷನಲ್ಲಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ಇಲ್ಲಿ ಡೆಲಿವರಿನ ಮಾಡಿಸ್ತಾರೆ. ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸೋದಿಲ್ಲ, ಆಗಲ್ಲ ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂದ್ಬಿಟ್ಟು. ಸೊ ಹಂಗಂದರೆ ಎಲ್ಲ ರೀತಿ ಫೆಸಿಲಿಟಿ ಇದೆ ಅಂತ ಅರ್ಥ. ಸೊ ನೀವು ಇಂಟ್ರೆಸ್ಟ್ ಇತ್ತು ಅಥವಾ ನಿಮಗೆ ಯಾವ್ದಾದ್ರು ನಿಯರ್ ಬೈ ಇದ್ರಿ ಅಂತ ಅಂದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಊಟನೂ ತಿನ್ಕೊಂಡು ನಾವು ಕ್ಯಾಬ್ನ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಅತ್ತೆ ಪಾಪಗೆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿತಾ ಇದ್ದಾರೆ. ನೆಕ್ಸ್ಟ್ ಅವ್ರು ಕೊಟ್ಟಿದ್ದ ಕಿಟ್ಟಲ್ಲಿ ಏನಿತ್ತು ಅಂದ್ಬಿಟ್ಟು ಓಪನ್ ಮಾಡಿ ನನ್ನ ಹಸ್ಬೆಂಡೇ ತೋರಿಸ್ತಿದ್ದಾರೆ. ಸೊ ಆ ವಿಡಿಯೋನೂ ಇಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಲಾಸ್ಟ್ವರೆಗೂ ವಿಡಿಯೋನ ನೋಡಿದರೆ ನಿಮ್ಗೆಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಲಾಸ್ಟಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬೇಬಿ ಸೋಪ್, ಆಯಿಲ್, ಮಸಾಜ್ ಆಯಿಲ್, ಹಿಮಾಲಯ ಆಯಿಲ್, ಬೇಬಿ ಪೌಡರ್, ಆ್ಯಂಡ್ ಇದು
ಅದೇನೋ ಲೆಟರ್ ಇದೆ ಅಷ್ಟೇ. ದಟ್ಸ್ ಆಲ್. ನೋ ಐಟಮ್ 3 ಐಟಮ್. ಇವರು ನಮ್ಮಮ್ಮ. ನಾವು ಆಲ್ರೆಡಿ ಸೆಬೋ ಮಿಡ್ತು ತಗೋಬಿಟ್ಟಿದೀವಲ್ಲ ಇವಾಗ. ಇದು ಇದೇ ಕೊಟ್ಟಿರೋದು ಮಕ್ಕಳು. ಆಮೇಲೆ ಇದೊಂದು ಬೆಡ್ ಕೊಟ್ಟಿದ್ದಾರೆ. ಬ್ಲ್ಯಾಂಕೆಟ್, ಬೇಬಿ ಬ್ಲ್ಯಾಂಕೆಟ್. ಅದಕ್ಕೆ BGS ಅಂತ ಯಾಕೆ ಹಾಕಿದ್ರು? ಹೆಂಗೋ ಸಾಫ್ಟ್ ಆಗಿತ್ತದು ಬ್ಲ್ಯಾಂಕೆಟ್. ಇದು ಬ್ಲ್ಯಾಂಕೆಟ್ಟು. ಇದು ಬೇಬಿ ಮಾತ್ರ ಅವ್ರ ಅಮ್ಮಗೂ ಹಾಕಿದ್ವಿ. ವಾಶ್ ಮಾಡಿಲ್ಲ ಅದನ್ನ. ಇಲ್ಲಿ ತಿರುಗಿಸು, ಹಿಂಗೆ ತಿರುಗಿಸು. ಒಂಥರ ಬಟ್ಟೆ ಗಾರ್ಮೆಂಟ್ಸ್ ಸ್ಮೆಲ್ಲು. ವಾಷಿಂಗ್ ಹಾಕ. ಇಲ್ಲೆಲ್ಲ ಇತ್ತು BGS ಅಂತ ನೋಡು. ಅದನ್ನ ಯಾಕೆ ಕೊಟ್ಟರು? ಇದು ಹಾಸ್ಪಿಟ್ಲಿಂದ ಕೊಟ್ಟಿದ್ವಿ ಅಂತ ಗೊತ್ತಾಗ್ಲಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು BGS. ಇದು 100 ರೂಪಾಯಿ ಬೆಡ್ಶೀಟ್. 100 ರೂಪಾಯಿ ಬೆಡ್ಶೀಟ್ ಅಂತೆ. ಅಷ್ಟೊಂದು ಜನ ಮಕ್ಕಳು ಬಂದಿದ್ರು, ಅವ್ರಿಗೆಲ್ಲ ಕೊಡಬೇಕಲ್ವಾ? ಅದು ಫ್ರೀಯಾಗಿ. ಗೌರ್ಮೆಂಟೆಲ್ಲ ಏನಿಲ್ಲ ಇದು. ಎಲ್ಲನೂ ಹಿಂಗೆ ಹಾಕ್ತೀನಿ ಫ್ರೆಂಡ್ಸ್. ಬೆಡ್ಶೀಟ್ ಹಚ್ಕೊಂಡಿದ್ದೆಲ್ಲ. ಏನು ಬೇಕೋ? ಇಲ್ಲ ಕೊಟ್ಟಾರಲ್ಲ, ಕಿಟ್ ಬ್ಯಾಗ್ ಇದೆಯಾ? ಅಷ್ಟು ಅಸಡ್ಡೆ ರೀ. That's all friends. Thank you.